ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಸಭೆಗೆ ಆಗಮಿಸಿದ್ದಾರೆ ದಿ ಮೋಸ್ಟ್ ಸೆನ್ಸಿಬಲ್, ದಿ ಮೋಸ್ಟ್ ಡೆಮೋಕ್ರೆಟಿಕ್, ದಿ ಮೋಸ್ಟ್ ಎನರ್ಜೆಟಿಕ್, ಒಂದು ಯುವ ಶಕ್ತಿಯ ರೂಪಕವಾದಂತಹ ಪ್ರಿಯಾಂಕಾ ಗಾಂಧಿರವರು ದಾವಣಗೆರೆಯ ಈ ಸಭೆಗೆ ಆಗಮಿಸಿದ್ದಾರೆ. ನಮ್ಮೆಲ್ಲ ಜನತೆ ಎದ್ದು ನಿಂತು ಅವರಿಗೆ ಜಯಘೋಷವನ್ನು ಹಾಕುವುದರ ಮೂಲಕ ಹೆಣ್ಮಕ್ಳು 100ಕ್ಕೆ 90ಕ್ಕೂ ಹೆಚ್ಚು ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಇದ್ದಾರೆ. ಅದಾದ್ಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ, ನಾನು DK ಶಿವಕುಮಾರ್ ಹೋಗಿದ್ದಾಗ ಬಹಳ ಜನ ಭೇಟಿ ಮಾಡಿ ಹೇಳಿದ್ರು, ನಮಗೆ ನೀವು ಇದ್ದಾಗ 7 kg ಕೊಡ್ತಾ ಇದ್ರಿ, ಈಗ 5 kg ಆಗ್ಬಿಟ್ಟಿದೆ, ಅಕ್ಕಿ ಸಾಲಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದು, ನಾವು ಅಧಿಕಾರಕ್ಕೆ ಬಂದ್ರೆ 5 kg ಜೊತೆಗೆ ಇನ್ನ 5 kg ಅಕ್ಕಿಯನ್ನು ಕೊಡ್ತೇವೆ, ಒಟ್ಟು 10 kg ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದ್ದು. ಅದರಂತೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಕೊಡಬೇಕು ಅಂತೇಳಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ಅವರ ಮ್ಯಾನೇಜರನ್ನು ಕರೆದು ನಾನು ಮೀಟಿಂಗ್ ಮಾಡಿದೆ. ಅವರು ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡು ಲೆಟರ್ ಕೂಡ ಕೊಟ್ಟರು. ಆಮೇಲೆ 3 ದಿನದ ಮೇಲೆ ಇನ್ನೊಂದು ಪತ್ರ ಬರೆದ್ರು, ಅಕ್ಕಿ ಕೊಡಕ್ಕಾಗಲ್ಲ. ನಾನು ಕೇಳಿದೆ, ಯಾಕೆ ನೀವು ಒಪ್ಕೊಂಡು ಹೋದ್ರಲ್ಲಿ, ಲೆಟರ್ ಕೊಟ್ರಲ್ಲಿ ಅಂತಂದ್ರೆ, ಇಲ್ಲ ಕೇಂದ್ರ ಸರ್ಕಾರ ಕೊಡಬೇಡಿ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅಕ್ಕಿ ಕೊಡಬೇಡಿ ಕರ್ನಾಟಕಕ್ಕೆ, ಯಾಕಂತಂದ್ರೆ ನಾವು ಬಡವರಿಗೆ ಅಕ್ಕಿ ಕೊಟ್ಬಿಟ್ರೆ ಬಡವರೆಲ್ಲ ಕಾಂಗ್ರೆಸ್ ಪರವಾಗಿ ಆಗ್ಬಿಡ್ತಾರೆ ಅಂತ ಹೇಳಿ ಅಡ್ಡಿಪಡಿಸ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದ್ರು. ಬಡವರಿಗೆ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನ ಮಾಡಿದ್ರು, ಬಡವರಿಗೆ ಅನ್ಯಾಯ ಮಾಡಿದ್ರು, ದ್ರೋಹ ಮಾಡಿದ್ರು. ನಾವು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡೋದು, ಅಕ್ಕಿ ಬದಲಿಗೆ ಹಣ ಕೊಟ್ಬಿಡೋಣ ಅಂತೇಳಿ. ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಪುಕ್ಕಟೆ ಕೊಡಿ ಅಕ್ಕಿ ಅಂತ ಹೇಳಿರಲಿಲ್ಲ, 34 ರೂಪಾಯಿ 1 kg ಅಕ್ಕಿ ಕೊಡ್ತೀವ್ರಿ, ಕೊಡ್ರಿ ಅಂತ ಕೇಳಿದ್ದು. ಕೊಡ್ಲಿಲ್ಲ ಕೇಂದ್ರ ಸರ್ಕಾರದವರು, ನರೇಂದ್ರ ಮೋದಿ ಅವರು ಕೊಡ್ಲಿಲ್ಲ. ಅದಕ್ಕೋಸ್ಕರ ದುಡ್ಡು ಕೊಡಬೇಕು ಅಂತ ತೀರ್ಮಾನ ಮಾಡಿ ಒಬ್ಬರಿಗೆ 5 kg ಅಕ್ಕಿ ಅಂತಂದ್ರೆ 170 ರೂಪಾಯಿ ಪ್ರತಿಯೊಬ್ಬರಿಗೂ ಕೂಡ ಜುಲೈ ತಿಂಗಳಿಂದ 170 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. 170 ರೂಪಾಯಿ ಬಂದಿದೆಯೇ ಇಲ್ಲ? 170 ರೂಪಾಯಿ ಕೊಡ್ತಕ್ಕಂಥ ಕೆಲಸ. ಆಮೇಲೆ ಗೃಹ ಜ್ಯೋತಿ ಯೋಜನೆಯನ್ನ ಗುಲ್ಬರ್ಗದಲ್ಲಿ ಚಾಲನೆ ಕೊಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರು, ನಾನು, DK ಶಿವಕುಮಾರ್, KJ ಜಾರ್ಜ್ ನಾವೆಲ್ಲರೂ ಕೂಡ ಅದಕ್ಕೆ ಚಾಲನೆಯನ್ನು ಕೊಟ್ಟು, ಅದರ ಪ್ರಕಾರ ಯಾರು 200 ಯೂನಿಟ್ ವರೆಗೆ ವಿದ್ಯುತ್ತನ್ನು ಬಳಸ್ತಾರೆ ಅವರೆಲ್ಲರಿಗೂ ಕೂಡ ಫ್ರೀ ಕರೆಂಟ್, ಯಾರು ಕೂಡ ಕರೆಂಟ್ ಬಿಲ್ಲನ್ನು ಕಟ್ಟಬೇಕಾಗಿಲ್ಲ. ಇವತ್ತು ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳಿಂದ ಯಾರು ಕೂಡ ಕರೆಂಟ್ ಬಿಲ್ಲನ್ನು ಕಟ್ತಾ ಇಲ್ಲ. ಕಟ್ತಾ ಇದ್ದೀರಾ? ಕೈ ಎತ್ತಿ ನೋಡೋಣ. ನೀವು ಯಾರು ಕರೆಂಟ್ ಬಿಲ್ಲನ್ನು ಕಟ್ತಾ ಇಲ್ಲ, ಆ ದುಡ್ಡು ಕೂಡ ಉಳಿತಾಯ ಆಗ್ತಾ ಇದೆ. ಅದ್ರ ಜೊತೆಗೆ ಮೈಸೂರಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ಗೃಹ ಲಕ್ಷ್ಮಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು, ಅದರ ಪ್ರಕಾರ ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ, 1,20,00,000 1,20,00,000 ಮಹಿಳೆಯರಿಗೆ
ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಬರ್ತಾ ಇದೆಯಲ್ಲ, 2,000 ರೂಪಾಯಿ ಬರ್ತಾ ಇದೆಯಲ್ಲ. 2,000 ರೂಪಾಯಿ ಬಂದದ್ರಿಂದ ನಿಮಗೆ ಬೇರೆ ಬಾಬುಗಳಿಗೆ ಖರ್ಚು ಮಾಡ್ಲಿಕ್ಕೆ ಹಣ ಸಿಕ್ತಲ್ಲ, ಬಟ್ಟೆ ತಗೊಳ್ಳಿಕ್ಕೆ, ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ, ನೆಂಟರ ಮನೆಗೆ ಹೋಗ್ಲಿಕ್ಕೆ, ನಿಮ್ಮ ಮಕ್ಕಳನ್ನ ಓದಿಸ್ಲಿಕ್ಕೆ ಅವಕಾಶ ಸಿಕ್ತಲ್ಲ. ನಿಮ್ಮ ಇಲ್ಲಿ ಬಹಳ ಜನ ಗಂಡಸರಿದ್ದೀರಿ, ನಿಮ್ಮ ಹೆಂಡತಿರಿಗೆ ಬರ್ತಾ ಇದೆಯಾ? ₹2,000 ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಯುವ ನಿಧಿ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವರು ಕೊಡಲ್ಲ, ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರಿಗಿಲ್ಲ, ಬೇರೆಯವ್ರಿಗೆಲ್ಲ ಮಹಿಳಾ ಯಜಮಾನಿಗೆ ₹2,000 ಅದು ಕೂಡ ಬರಲಿಕ್ಕೆ ಪ್ರಾರಂಭ ಆಗಿದೆ. ನಾನು ಏಪ್ರಿಲ್ ತಿಂಗಳಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು 2 ತಿಂಗಳದು ಒಟ್ಟಿಗೆ ಕೊಟ್ಬಿಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಎಲ್ಲರಿಗೂ ಕೂಡ ಏಪ್ರಿಲ್ ತಿಂಗಳದು ಇತ್ಯರ್ಥ ಆಗಿದೆ. ಈಗ ಮೇ ತಿಂಗಳದು ಕೂಡ ಬರ್ತಾ ಇದೆ. ಯುವ ನಿಧಿ ಕಾರ್ಯಕ್ರಮ ಇದನ್ನ ಶಿವಮೊಗ್ಗದಲ್ಲಿ ಚಾಲನೆ ಕೊಟ್ಟು, ವಿವೇಕಾನಂದರ ಜನ್ಮದಿನದಂದು ಇದಕ್ಕೆ ಚಾಲನೆಯನ್ನು ಕೊಟ್ಟು, ಯಾರು 22, 23ರಲ್ಲಿ ಪಾಸ್ ಆಗಿದ್ದಾರೆ, ಪದವಿ ಪಾಸ್ ಆಗಿರೋರು, ಡಿಪ್ಲೊಮಾ ಹೋಲ್ಡರ್ಸು, ಅವರಿಗೆ ಪದವಿ ಪಾಸ್ ಮಾಡಿ ನಿರುದ್ಯೋಗಿ ಆಗಿರ್ತಕ್ಕಂಥ ಪದವೀಧರರಿಗೆ ತಿಂಗಳಿಗೆ ₹3,000. ಡಿಪ್ಲೊಮಾ ಹೋಲ್ಡರ್ಸ್ಗೆ ₹1,500. ಯಾಕಂತಂದ್ರೆ ಇದು ಅವರು ಅಪ್ಲಿಕೇಶನ್ ಹಾಕ್ಲಿಕ್ಕೆ, ಪುಸ್ತಕಗಳು ತಗೊಳ್ಳಿಕ್ಕೆ, ಪರೀಕ್ಷೆಗೆ ಇಂಟರ್ವ್ಯೂಗೆ ತಯಾರಾಗಲಿಕ್ಕೆ, ಅವರಿಗೆ ತಯಾರಾಗಲಿಕ್ಕೋಸ್ಕರ ಈ ದುಡ್ಡು ತಂದೆ ತಾಯಿಗಳನ್ನ ಕೇಳಬಾರದು ಅಂತೇಳಿ ಅವರಿಗೆ ಈ ಸ್ಟೈಪಂಡ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಈ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟ ಮಾತಿನಂತೆ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಇವತ್ತು 5 ಗ್ಯಾರಂಟಿಗಳು ಜಾರಿಯಾಗಿದ್ದಾವಲ್ಲ, ರೈತರ ಸಾಲ ನರೇಂದ್ರ ಮೋದಿ ಅವರು 10 ವರ್ಷ ಪ್ರಧಾನಮಂತ್ರಿ ಆಗಿದ್ರಲ್ಲ, ಯಾವತ್ತಾರು ಸಾಲ ಮನ್ನಾ ಮಾಡಿದಾರನ್ರಿ? ಯಾವತ್ತಾರು ಸಾಲ ಮನ್ನಾ ಮಾಡಿದಾರ? ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ರೈತರ ಸಾಲ 72,000 ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡಿದ್ರು. ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಸೊಸೈಟಿನಲ್ಲಿ ತಗೊಂಡಿರ್ತಕ್ಕಂಥ ಬೆಳೆ ಸಾಲ 50,000 ರೂಪಾಯಿವರೆಗೆ 27,20,000 ರೈತರಿಗೆ 8,165 ಕೋಟಿ ಮನ್ನಾ ಮಾಡದೇ ಇಲ್ಲ. 8,165 ಕೋಟಿ. ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ರೈತರ ನಾಯಕ ಅಂತೇಳಿ ಹೇಳ್ಕೊಳ್ತಕ್ಕಂಥ ಯಡಿಯೂರಪ್ಪನವರು ರೈತರ ಸಾಲ ಮನ್ನಾ ಮಾಡಿ ಅಂತೇಳಿ ನಮ್ಮ ಪಕ್ಷದ ಉಗ್ರಪ್ಪ ಮೇಲ್ಮನೆಯಲ್ಲಿ ಪ್ರಶ್ನೆ ಮಾಡಿದಾಗ ರೈತರ ಸಾಲ ಮನ್ನಾ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಿಷಿನ್ ಇಲ್ಲ. ಇವತ್ತು ಕೂಡ ರೆಕಾರ್ಡ್ನಲ್ಲಿದೆ ಯಡಿಯೂರಪ್ಪನವರು ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಸಾಲ ಮನ್ನಾ ಮಾಡುವಂತಂದ್ರೆ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳಿದ್ರು. ಇಂಥವ್ರಿಗೆ ಓಟ್ ಹಾಕ್ತೀರಾ? ಇಂಥವ್ರಿಗೆ ಓಟ್